ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಅರ್ಚಕರು ಹೇಳ್ತಾರೆ ಆರನ್ನು ಅದಲು ಬದಲು ಮಾಡ್ಕೊಳ್ಳಿ, ನೀವು ಅವ್ರ ಕೊರಳಿಗೆ ಹಾಕಿ ಅವರು ನಿಮ್ಮ ಕೊರಳಿಗೆ ಹಾಕಲಿ ಅಂದಾಗ ಇಬ್ಬರು ಸಹ ಭೂಮಿ ಮತ್ತು ಅಜಿತ್ ಆರನ್ನು ಎಕ್ಸ್ಚೇಂಜ್ ಮಾಡ್ಕೋತಾರೆ. ಆಗ ಅರ್ಶಿನ ಕುಂಕುಮ ಎಲ್ಲ ಇಡಪ್ಪ ಅಂದಾಗ ಭೂಮಿ ಹಣೆಗೆ ಅರ್ಶಿನ ಕುಂಕುಮ ಎಲ್ಲ ಅಜಿತ್ ಇಡ್ತಾ ಇರ್ತಾನೆ. ಹಾಗೆ ಅಕ್ಷತೆ ಕಾಳನ್ನ ಕೊಡಿ ಎಲ್ಲರಿಗೂ ಅಂತ ಅಂದಾಗ ಎಲ್ಲರೂ ಸಹ ಅಕ್ಷತೆ ಕಾಳನ್ನ ತಗೋತಾರೆ. ಅರ್ಚಕರು ಎದ್ಬಿಟ್ಟು ದೇವರಿಗೆ ತಾಳಿನ ಕಟ್ತಾರೆ. ಆಮೇಲೆ ನೀವು ಸಹ ತಾಳಿನ ಕಟ್ಟಿ ಮಾಂಗಲ್ಯ ಧಾರಣೆ ಆಗಲಿ ಅಂತ ಅಂದಾಗ ಅಜಿತ್ ಒಂದು ಕ್ಷಣ ತಾಳಿನ ನೋಡಿಕೊಂಡು ಹಾಗೆ ನೆನಪಿಸ್ಕೊಂಡು ಭೂಮಿ ಕೊರಳಿಗೆ ತಾಳಿನ ಕಟ್ತಾ ಇರ್ತಾನೆ. ಈ ಕಡೆ ಅಜಿತ್ ತಾಳಿ ಕಟ್ತಾ ಇರ್ತಾನೆ. ಆದರೆ 2 ಗಂಟನ್ನ ಹಾಕಿರ್ತಾನೆ. ಅದನ್ನು ಸತ್ಯಣ್ಣ ಎಣಿಸ್ಕೊಬಿಟ್ಟು ಏನು ಅಜಿತ ನೀನು 2 ಗಂಟೆ ಹಾಕಿದೆಯಾ ಅಂತ ಅಂದಾಗ ಎಲ್ಲರೂ ಸಹ ಆಶ್ಚರ್ಯದಿಂದ ನೋಡ್ತಾರೆ. ಅವಾಗ ಅರ್ಚಕರು ಹೇಳ್ತಾರೆ ಇಲ್ಲಪ್ಪ 3 ಗಂಟೆ ಹಾಕಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಅವಾಗ ಮಹಾಗುರುಗಳು ನೋಡು ಅಜಿತ 3 ಗಂಟೆ ಹಾಕ್ಬೇಕಪ್ಪ, ಆವಾಗಲೇ ವಿವಾಹ ಅಂತ ಆಗೋದು ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಸಂಗೀತನೂ ಸಹ ಯಾಕಪ್ಪ ಮರ್ತೋಯ್ತೇನೋ ಟೆನ್ಷನಲ್ಲಿ 3 ಗಂಟೆ ಹಾಕಪ್ಪ, ಆಗಿದ್ರೆ ಮಾತ್ರ ಗಂಡ ಹೆಂಡತಿ ಸಂಬಂಧ ಅಂತ ಅನ್ನಿಸ್ಕೊಳ್ಳೋದು ಅಂದಾಗ ಅಜಿತ್ಗೆ ಬೇರೆ ಏನು ದಾರಿ ಕಾಣ್ದಲೇ 3 ಗಂಟೆ ಹಾಕ್ತಾನೆ. ಎಲ್ಲರೂ ಸಹ ಅಕ್ಷತೆನ ಹಾಕಿ ಆಶೀರ್ವಾದ ಮಾಡ್ತಾರೆ. ಆಗ ಸಂಗೀತ ಹೇಳ್ತಾಳೆ ಮಹಾಗುರುಗಳ ಹತ್ರ ಹೋಗ್ಬಿಟ್ಟು ಆಶೀರ್ವಾದ ತಗೊಳಪ್ಪ ಅಂತ ಅಂದಾಗ ಇಬ್ಬರೂ ಸಹ ಹೋಗಿ ಆಶೀರ್ವಾದ ಮಾಡಿಸ್ಕೊಂಡಾಗ ದೀರ್ಘಾಯುಷ್ಮಾನುಭವ ಅಂತ ಆಶೀರ್ವಾದ ಮಾಡ್ತಾ ಇರ್ತಾರೆ. ಆದರೆ ಈ ಕಡೆ ಅಪೇಕ್ಷಾ ಅಂಜು ನೀನು ಅಂದ್ಕೊಂಡಿದ್ದು ಮಾಡಿದೆ ಅಲ್ವಾ, ಪ್ಲ್ಯಾನ್ ಸಕ್ಸಸ್ ಆಯ್ತಲ್ವಾ, ಈಗ ಮುಸುಕು ತೆಗೆದ್ರೆ ಎಲ್ಲರೂ ಸಹ ಶಾಕ್ ಆಗುತ್ತೆ ಅಂತ ಮನಸ್ಸಲ್ಲೇ ಹೇಳ್ಕೊತಾ ಇರ್ತಾಳೆ. ಆವಾಗ ಮಹಾಗುರುಗಳು ಇವಾಗ ಮುಸುಕು ತೆಗಿಬೋದು ಕಣಮ್ಮ, ಮುಸುಕು ತೆಗಿ ಅಂತ ಹೇಳ್ತಾ ಇರ್ತಾರೆ. ಅವಾಗ ನಿಧಾನವಾಗಿ ಮುಸುಕು ತೆಗೆದು ನೋಡಿದರೆ ಆ ಮುಸುಕಿನ ಭೂಮಿ ಹಾಕ್ಕೊಂಡಿರ್ತಾಳೆ. ಅದನ್ನು ನೋಡಿ ಒಂದು ಕ್ಷಣ ಶಾಕ್ ಆಗಿ ದೇವ್ಯಾನಿ ಮತ್ತು ಅಪೇಕ್ಷಾ ಹಾಗೆ ನಿಂತ್ಕೊಬಿಡ್ತಾರೆ. ಈ ಕಡೆ ಅಜಿತ್ ಮತ್ತು ಸತ್ಯಣ್ಣ ಇಬ್ಬರು ಸಹ ಮುಖ ನೋಡ್ಕೊತಾ ಇರ್ತಾರೆ. ಅದು ಅಶ್ವಿನಿ ಇದ್ದಿದ್ದ ಜಾಗದಲ್ಲಿ ಹೇಗೆ ಭೂಮಿ ಬಂದ್ಲು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಅಪೇಕ್ಷಾ ಮತ್ತು ದೇವ್ಯಾನಿ ಅಂಜನ ಇದ್ಲು, ಅದ್ರ ಬದಲಿಗೆ ಆವಾಗ ಭೂಮಿ ಬಂದ್ಲು ಅಂತ ಅವರು ಸಹ ಯೋಚನೆ ಮಾಡ್ತಾರೆ. ಆವಾಗ ಸತ್ಯಣ್ಣ ಹೇಳ್ತಾನೆ, ಸತ್ಯಣ್ಣ ಕರ್ಕೊಬರ್ತಾ ಇರ್ತಾನೆ ಅಶ್ವಿನಿನ, ಬನ್ನಿ ಪೂಜೆಗೆ ಲೇಟ್ ಆಗುತ್ತೆ ಅಂತ. ದೇವ್ಯಾನಿ ಅಶ್ವಿನಿನ ಕರ್ಕೊಬರ್ತಾ ಇರಬೇಕಾದ್ರೆ ಆ ಕಡೆಯಿಂದ ಅಜಿತ್ ಫೋನಲ್ಲಿ ಮಾತಾಡ್ಕೊ ಬರ್ತಾ ಇರ್ತಾನೆ. ಆವಾಗ ಸತ್ಯಣ್ಣ ಹೇಳ್ತಾನೆ ನೋಡು ಅಜಿತ, ಇಷ್ಟು ಲೇಟ್ ಆಗಿದೆ, ನೀನು ತಾಳಿ ಕಟ್ಟಬೇಕು ಅಂಥದ್ರಲ್ಲಿ ಫೋನಲ್ಲಿ ಮಾತಾಡ್ಕೊ ಬಂದಿದೆಯಲ್ಲ, ಬಾ ಅಂತ ಹೇಳ್ತಾ ಇರ್ತಾನೆ. ಅವನು ಭೂಮಿ ಅಂತ ನೋಡೋಕೆ ಹೋಗಿ ಮಿಸ್ ಆಗಿ ಕೈ ನೋಡ್ತಾನೆ, ಅದು ಕೈಯಲ್ಲಿ ಬ್ರಾಸ್ಲೆಟ್ ಇರುತ್ತೆ. ಆವಾಗ ಅನ್ಕೋತಾನೆ ಅಲ್ಲ ನಮ್ಮ ಭೂಮಿ ಯಾವತ್ತೂ ಸಹ ಬ್ರಾಸ್ಲೆಟ್ ಹಾಕೊಳ್ಳಲ್ವಲ್ಲ, ಆದರೆ ಈ ಹಾಕ್ಕೊಂಡಿರೋದು ಬ್ರಾಸ್ಲೆಟು 100% ಅಶ್ವಿನಿ ಅಲ್ವಾ ಅಂದ್ಬಿಟ್ಟು ದೇವಿಯನಿಗೆ ಹೇಳ್ತಾನೆ. ಅತ್ತೆ ಒಂದು 10 ನಿಮಿಷ ನಾನು ಪರ್ಸ್ನಲಾಗೆ ಮಾತಾಡಬೇಕು ಭೂಮಿ ಹತ್ರ ಪ್ಲೀಸ್ ಅಂತ ಅಂದಾಗ ಸರಿ ಮುಸುಕು ತೆಗಿಬೇಡ ನೀನು ಮಾತಾಡು ಅಂತ ಅಂದ್ಬಿಟ್ಟು ಕೈನ ಇಟ್ಕೊಂಡು ಮಾತಾಡು ಅಂತ ಅಂದ್ಬಿಟ್ಟು ಕೈ ಕೊಟ್ಟು ಹೋಗ್ತಾಳೆ. ಅವಾಗ ಕೈ ಇಟ್ಕೊಂಡು ಹೇಳ್ತಾ ನೋಡು ಮಿಸ್ ಅಶ್ವಿನಿ, ಈ ಅಜಿತ್ ನಾರಾಯಣ್ ಮುಂದೆ ನಿನ್ನ ಆಟ ನಡೆಯಲ್ಲ ಆಯಿತಾ, ನೀನು ಭೂಮಿಯಲ್ಲ ಅಶ್ವಿನಿ ಅಂತ ನನಗೆ ಗೊತ್ತು, ಮುಸುಕು ತೆಗಿ ಅಂತ ಅಂದಾಗ ಶಾಕ್ ಆಗಿಬಿಟ್ಟು ಹಾಗೆ ಮನಸ್ವಿನಿ ಮುಸುಕನ್ನ ತೆಗಿತಾಳೆ. ಏನು ನಾಟಕ ಆಡ್ತಾ ಇದೆಯಾ ನೀನು ನನ್ನ ಜೊತೆ, ಎಲ್ಲಿದ್ದಾಳೆ ಅಂತ ಭೂಮಿ ಹೇಳು, ನೀನು ಹೇಳ್ತೀಯಾ ಇಲ್ಲ ಅಂದರೆ ನನಗೆ ಗೊತ್ತು ಏನು ಮಾಡಬೇಕು ಅಂತ, ಒಂದು ಹೆಣ್ಣು ಅಂತ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೀನಿ ಅಂತ ಸಿಟ್ಟು ಮಾಡಿಕೊಂಡು ಹೇಳ್ತಾ ಇರ್ತಾನೆ. ಆವಾಗ ಅವಳು ಆ ಕಡೆ ತೋರಿಸ್ತಾಳೆ, ಆ ಕಡೆ ಭೂಮಿ ಇದ್ದಾಳೆ ಅಂತ ಹೇಳ್ತಾಳೆ. ಆವಾಗ ಬೈದ್ಬಿಟ್ಟು ಈ ಕಡೆ ಭೂಮಿನ ಹುಡ್ಕೋಕ್ಕೆ ಅಂತ ಬರ್ತಾರೆ. ಭೂಮಿ ಅಂತ ಹುಡುಕ್ತಾ ಇರ್ತಾರೆ. ಭೂಮಿ ಅಲ್ಲಿ ಮನಗಿರ್ತಾಳೆ. ಆಗ ಸತ್ಯಣ್ಣ ಹೇಳ್ತಾನೆ ಭೂಮಿ ಏನಾಯಿತು, ಎದ್ದಾಳು ಅಂತ ಅಂದಾಗ ಭೂಮಿ ಎದ್ದಾಳಲ್ಲ. ಆವಾಗ ನೀರೆಲ್ಲ ತಂದುಬಿಟ್ಟು ಹಾಕ್ತಾರೆ. ಏನಾಯಿತು ಭೂಮಿ ಅಂತ ಕೇಳ್ತಾ ಇರ್ತಾರೆ. ಅವಾಗ ಭೂಮಿಗೆ ಸ್ವಲ್ಪ ಎಚ್ಚರ ಆಗುತ್ತೆ. ಸಾಯಬ್ರೆ ಅದು ಅಂತ ಇರ್ತಾಳೆ. ಯಾಕೆ ಇಲ್ಲಿ ಮಲಗಿದೆಯಾ, ಏನಾಯಿತು ಅಂದಾಗ ನಾನು ರೆಡಿ ಆಗ್ತಾ ಇದ್ದೆ, ದೇವ್ಯಾನಿ ಅಮ್ಮ ಎಳ್ಳೀರು ಕೊಟ್ಟರು ಅಂತ ಅಂದ್ಬಿಟ್ಟು ಅಂಜನ ತಂದು ಕೊಟ್ಟಳು, ನಾನು ಅದನ್ನು ಕುಡಿದೆ, ನನಗೆ ತುಂಬ ತಲೆ ಸುತ್ತು ಬಂತು, ಆಮೇಲೆ ನಾನು ಮಲ್ಕೊಬಿಟ್ಟೆ, ಆಮೇಲೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಅಂತ ಅಂದಾಗ ಅಂಜನೂ ಇಲ್ಲ ಇದ್ದಾರೆ ಅಂತ ಇರ್ತಾಳೆ. ಆವಾಗ ಓಹೋ ಅಂಜನ ನಿನ್ನನ್ನು ಟ್ರ್ಯಾಪ್ ಮಾಡಿ ನನ್ನ ಕುಟೆ ತಾಳಿ ಕಟ್ಟಿಸ್ಕೊಳ್ಳೋಕ್ಕೆ ಮಾಡಿದ್ದಾಳೆ, ಆದರೆ ಆ ಅಶ್ವಿನಿ ನಿನ್ನನ್ನು ಓವರ್ ಟ್ರ್ಯಾಪ್ ಮಾಡಿ ಅಂಜನೂ ಸಹ ಓವರ್ ಟ್ರ್ಯಾಪ್ ಮಾಡಿಬಿಟ್ಟು ನನ್ನ ಹತ್ರ ತಾಳಿ ಕಟ್ಟಿಸ್ಕೊಳಕ್ಕೆ ಬಂದಾಳೆ. ಇವತ್ತು ನಾನು ಅವಳು ಸುಮ್ಮನೆ ಬಿಡಲ್ಲ, ಒಂದು ಗತಿ ಮಾಡ್ತೀನಿ ಅಂತ ಹೋಗ್ತಾ ಇರ್ತಾನೆ. ಆವಾಗ ಸತ್ಯಣ್ಣ ಮತ್ತು ಭೂಮಿ ಇಬ್ಬರು ಸಹ ಓಡಿ ಬಂದು ಪ್ಲೀಸ್ ಈ ವಿಷಯನ ನಮ್ಮಲ್ಲೇ ಬಿಟ್ಬಿಡಿ, ಯಾಕೆ ಅಂತ ದೊಡ್ಡ ಸಾಹೇಬ್ರು ಎಲ್ಲನೂ ಮರೆತುಬಿಟ್ಟು ಸೀತಾರಾಮ ಕಲ್ಯಾಣೋತ್ಸವ ಪೂಜೆಗೆ ಬಂದಿದ್ದಾರೆ, ನೀವು ಹೋಗ್ಬಿಟ್ಟು ಈ ಥರ ಮನಸ್ವಿನಿ ಅಲ್ಲ ಇವಳು ಅಶ್ವಿನಿ ಈ ಥರ ನನ್ನ ಹತ್ರ ತಾಳಿ ಕಟ್ಟಿಸ್ಕೊಳ್ಳೋಕ್ಕೆ ಈ ಥರ ಮಾಡಿಲ್ಲ ಅಂತ ಹೇಳಿದರೆ ಅವರು ನಿಜವಾಗ್ಲೂ ನಂಬಲ್ಲ, ನೊಂದ್ಕೊಂಡು ಹೋಗ್ಬಿಡ್ತಾರೆ. ಆವಾಗ ಅಜ್ಜಿಗೂ ಸಹ ತುಂಬ ಬೇಜಾರಾಗುತ್ತೆ. ಇನ್ನೂ ಸಹ ಮನೇಲಿ ಎಲ್ಲರಿಗೂ ಸಹ ಕೋಪ ಬರುತ್ತೆ, ಅದಕ್ಕೆಲ್ಲ ನಾನೇ ಕಾರಣ ಅಂತ ಬೈಕೋತಾರೆ. ಪ್ಲೀಸ್ ನಿಮ್ಗೆ ಕೈ ಮುಗಿತೀನಿ, ಈ ವಿಷಯನ ಇಲ್ಲೇ ಬಿಟ್ಬಿಡಿ ಅಂತ ಕೈ ಮುಗಿದು ಅಜಿತ್ ಹತ್ರ ಕೇಳ್ಕೊತಾ ಇರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿ ಸಂಗೀತ ಭೂಮಿ ಅಂತ ಕೂತ್ಕೊಂಡು ಬರ್ತಾಳೆ. ಅಲ್ಲ ಭೂಮಿ ಅಲ್ಲಿ
ಗುರುಗಳು ಕರಿತಿದ್ದಾರೆ, ನೀವಿಬ್ಬರು ಇಲ್ಲಿ ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಭೂಮಿ ಬಾರಮ್ಮ ಬೇಗ ಹೋಗಬೇಕು ಅಂದಾಗ ಹ್ಞೂ ಸರಿ ಅತ್ತೆ ಬರ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಮುಸ್ಕ್ ಹಾಕೊಳ್ಳಮ್ಮ ಮುಸ್ಕೆಲ್ಲಿ ಅಂತ ಸಂಗೀತ ಹೇಳಿದಾಗ ಅಜಿತು ಅಯ್ಯೋ ಅಮ್ಮ ಅಲ್ಲಿ ರೈಟ್ ಹೋಗಿ ಲೆಫ್ಟ್ ಹೋದರೆ ಅಲ್ಲಿ ಕಾರ್ನರಲ್ಲಿ ಬಿದ್ದಿತ್ತಮ್ಮ ಅಲ್ಲಿ ತಗೊಬರ್ತೀನಿ ಅಂತ ಹೇಳ್ತಾ ಇರ್ತಾನೆ. ಹ್ಞೂ ಸರಿ ಆಯಿತು ನಾನು ಬೇಗ ಕರ್ಕೊಂಡು ಹೋಗ್ತೀನಿ ಆಯಿತಾ, ನೀನು ಬೇಗ ಕರ್ಕೊಬಾರೋ ಸತ್ಯ ಅಂತ ಹೇಳ್ಬಿಟ್ಟು ಭೂಮಿನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಆವಾಗ ಸತ್ಯಣ್ಣ ನೋಡು ಅಂಜನ ಇಲ್ಲಿ ಮಲಗಿದ್ದಾಳೆ ಅಂದಾಗ ನೀನು ಬ್ರಹ್ಮಚಾರಿನ ನಿಜವಾಗ್ಲೂ ಅಂತ ಕೇಳ್ತಿರ್ಬೇಕಾದ್ರೆ ಹ್ಞೂ ನಾನು ಬ್ರಹ್ಮಚಾರಿ ಯಾಕೆ ಅಂದಾಗ ನಿನ್ನ ಮನಸ್ಸು ಯಾವಾಗಲೂ ಸಹ ಹೆಣ್ಗರಳು ಆಯಿತಾ, ನೀನು ಅವಳ ಬಗ್ಗೆ ಏನು ಟೆನ್ಷನ್ ಮಾಡ್ಕೋತೀಯ, ಅವಳೇ ಎದ್ದು ಬರ್ತಾಳೆ ಬಾ 5 ನಿಮಿಷ ಅಂದ್ಬಿಟ್ಟು ಈ ಕಡೆ ಸತ್ಯಣ್ಣ ಮತ್ತು ಅಜಿತ್ ಬರ್ತಾರೆ. ಆಗ ಬಂದ್ಬಿಟ್ಟು ತಾಳಿ ಕಟ್ತಾರೆ. ಅದನ್ನೆಲ್ಲರೂ ಸಹ ನೆನಪಿಸ್ಕೊಂಡು ಇಬ್ಬರು ಯೋಚನೆ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಸಂಗೀತ ಹೇಳ್ತಾಳೆ ಎಲ್ಲರ ಹತ್ರನೂ ಆಶೀರ್ವಾದ ತಗೊಳ್ಳಿ ಅಂತ ಅಂದಾಗ ಎಲ್ಲರ ಹತ್ರನೂ ಸಹ ಅಜಿತ್ ಭೂಮಿ ಆಶೀರ್ವಾದ ತಗೋತಾ ಇರ್ತಾರೆ. ದೀರ್ಘಾಯುಷ್ಮಾಯ ಸುಮಂಗಲಿಯಾಗಿ ದೀರ್ಘ ಸುಮಂಗಲಿಯಾಗಿ ಬಾಳಮ್ಮ ಅಂತ ಮಹಾಗುರುಗಳು ಆಶೀರ್ವಾದ ಮಾಡ್ತಾ ಇರ್ತಾರೆ. ಹಾಗೆ ಅವರ ಅಪ್ಪ ಅಮ್ಮನ ಹತ್ರ ಅಜ್ಜಿ ಹತ್ರ ಅತ್ತೆ ಹತ್ರ ಎಲ್ಲರಲ್ಲೂ ಸಹ ಆಶೀರ್ವಾದ ತಗೊಂಡು ದೇವರಿಗೆ ಕೈ ಮುಗಿತಾ ಇರ್ತಾರೆ. ಇನ್ನೊಂದು ಕಡೆ ಅಂಜನ ಮನಸ್ವಿನಿ ಕೆನ್ನೆಗೆ ಹೊಡಿತಾ ಇರ್ತಾಳೆ. ಅವಾಗ ಮನಸ್ವಿನಿಗೂ ಕೋಪ ಮಾಡಿಕೊಂಡು ಅಂಜನ ಹೊಡೆಯಕ್ಕೆ ಹೋಗ್ತಾಳೆ. ಅವಾಗ ದೇವಿಯಾನಿ ಕೈ ಹಿಡ್ಕೋತಾಳೆ. ಅಲ್ಲ ಏನಕ್ಕೆ ಇಬ್ಬರು ಈ ಥರ ಕಿತ್ತಾಡ್ತಾ ಇದ್ರಲ್ಲ, ಏನಾಯಿತು ನಿಮ್ಮಿಬ್ಬರಿಗೂ ಅಂತ ಅಂದಾಗ ಅಂಜನ ಹೇಳ್ತಾಳೆ ಅಮ್ಮ ಇವಳೆಲ್ಲ ನನ್ನ ಪ್ಲ್ಯಾನ ಫ್ಲಾಪ್ ಮಾಡಿದ್ಲು, ನಾನು ಮುಸ್ಕ್ ಹಾಕೊಂಡು ಕೂತಿದ್ದೆ, ಆ ಗುರುಗಳು ಕೊಟ್ಟಿದ್ದ ತೀರ್ಥ ಕುಡಿ ಅಂತ ಕುಡಿಸ್ಬಿಟ್ಲು ಅಂದಾಗ ಯಾಕಮ್ಮ ಈ ಥರ ಮಾಡಿದೆ ಅಂತ ಅಂದಾಗ ಮನಸ್ವಿನಿ ಹೇಳ್ತಾಳೆ ನನಗೇನು ಗೊತ್ತು, ನೀವು ಅಲ್ಲಿ ಕೂತಿರೋದು ಅಂಜನ ಅಂತ ನಾನು ಭೂಮಿ ಅಂತ ಅಂದ್ಕೊಂಡು ಅಜಿತ್ ಮತ್ತು ಭೂಮಿ ಮದುವೆನ ಕ್ಯಾನ್ಸಲ್ ಮಾಡೋಣ ನಿಮಗೆ ಹೆಲ್ಪ್ ಮಾಡೋಣ ಅಂತ ನಾನು ತೀರ್ಥ ಕೊಟ್ಟೆ, ಆದರೆ ನೀವು ಹೇಳ್ಬೋದಿತ್ತು ತಾನೇ, ನನ್ನ ಮಾತೆಲ್ಲ ನೀವು ಕೇಳ್ಕೊಂಡ್ರಿ ತಾನೆ ಅಂತ ಅಂದಾಗ ಅಯ್ಯೋ ಅಷ್ಟೊತ್ತಿಗೆ ನೀನು ಕುಡಿಸಿದ್ದೆಲ್ಲ ನನಗೆ ಅರ್ಧ ಬರ್ಧ ಕೇಳಿಸ್ತಿತ್ತು, ನನಗೆ ತುಂಬ ತಲೆ ಸುತ್ತಿತ್ತು, ನಾನೇನು ಮಾಡಲಿ ಅಂತ ಅಂಜನ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ಅವಾಗ ದೇವಿಯಾನಿ ನಿನ್ನ ಪ್ಲ್ಯಾನ್ ನನಗೆ ಹೇಳ್ಬೋದಿತ್ತಲ್ಲ ಅಂತ ಅಂದಾಗ ಹೇಳ್ಬೋದಿತ್ತು, ಆದರೆ ಏನು ಮಾಡಲಿ ಯಾವಾಗಲೂ ಸಹ ಶ್ರವಣ್ ನನ್ನ ಹಿಂದೆ ಇರ್ತಾ ಇದ್ನಲ್ಲ ಅದಕ್ಕೋಸ್ಕರ ಹೇಳಲಿಲ್ಲ ಅಂದಾಗ ಸರಿ ಹೋಗ್ಲಿ ಬಿಡು ಅತ್ತಗೆ ಆಗಿದ್ದೆಲ್ಲ ಒಳ್ಳೇದಾಯಿತು, ಅಕಸ್ಮಾತ್ ನೀನು ತಾಳಿ ಕಟ್ಸ್ಕೊಂಡಿದ್ರೆ ಕಾನೂನು ಪ್ರಕಾರ ಇದು ತಪ್ಪಾಗ್ತಿತ್ತು, ಏಕೆಂದರೆ ಮೊದಲನೇ ಹೆಂಡತಿ ಭೂಮಿ ಇದ್ದಾಗಲೇ ಇನ್ನೊಂದು ತಾಳಿ ಕಟ್ಟಬಾರ್ದು, ಒಂದು ಭೂಮಿ ಬಿಟ್ಟೋಗ್ಬೇಕು ಇಲ್ಲ ಅವಳನ್ನ ನಾವು ಮುಗಿಸ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅಂಜನ ಕೋಪ ಮಾಡ್ಕೊಂಡು ಹೇಳ್ತಾಳೆ ಮಾಮ್ ಇವಳು ಯಾಕೋ ಡಬಲ್ಗೆ ಮಾಡ್ತಾಳೆ, ಮೊದಲು ಇವಳನ್ನ ಕಳಿಸಿ ಇಲ್ಲಾಂದರೆ ಇವಳು ಗ್ಯಾರಂಟಿ ನಿಮಗೂ ನನಗೂ ಬತ್ತಿ ಇರ್ತಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ದೇವಿಯಾನಿ ಹಾಗೆಲ್ಲ ಅನ್ಬೇಡ, ಇವಳು ನಾನು ಹೇಳಿದ ಕೆಲಸ ಅಷ್ಟೇ ಮಾಡೋಕ್ಕೆ ಬಂದಿರೋದು ಅಂತ ಹೇಳ್ತಾ ಇರ್ತಾಳೆ. ಮಾಮ್ ನನ್ನ ಮಾತು ಕೇಳಿ ಅಂದಾಗ ಸುಮ್ಮನಿರು ಅಂಜು ಅಂತ ಹೇಳ್ತಾ ಇರ್ತಾಳೆ. ನೀವೇನಾದ್ರು ಕೇಳಲಿಲ್ಲ ಅಂದರೆ ನಾನು ದೊಡ್ಡಪ್ಪನ ಹತ್ರ ಹೋಗಿ ಇವಳು ಮನಸ್ವಿನಿ ಅಲ್ಲ ಅಶ್ವಿನಿ ಅಂತ ಹೇಳ್ತೀನಿ ಅಂದಾಗ ಓ ಹೌದಾ ಹೇಳ್ತೀಯಾ ಹೋಗು ಹೇಳು, ಒಂದು ವೇಳೆ ನೀನೇನಾದರೂ ಹೇಳಿದರೆ ಏನಾಗುತ್ತೆ ಗೊತ್ತಲ್ವಾ, ನಿನಗೆ ಪರ್ಮನೆಂಟಾಗೆ ಈ ಬಾಗಿಲು ಕ್ಲೋಸ್ ಆಗುತ್ತೆ, ನಾನು ಅದಕ್ಕೋಸ್ಕರನೇ ಇವಳನ್ನ ಡ್ರಾಮಾ ಮಾಡಿ ಅಶ್ವಿನಿನ ಮನಸ್ವಿನಿ ಅಂತ ಕರ್ಕೊಬಂದಿದ್ದು, ಏಕೆ ಅಂತಂದರೆ ಇವಳು ಬರಲಿಲ್ಲ ಅಂದಿದ್ರೆ ದೊಡ್ಡ ಗುರುಗಳು ಹೇಳೇ ಬಿಡ್ತಿದ್ರು ಇವಳೇ ಮನಸ್ವಿನ ಅಂತ ಭೂಮಿನ, ಆವಾಗ ನಿನಗೆ ಇನ್ನೂ ಕ್ಲೋಸ್ ಆಗ್ತಿತ್ತು ಬಾಗಿಲು, ಯಾವುದೂ ಸಹ ಓಪನ್ ಇರ್ತಿರ್ಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ನೋಡು ನೀನು ಬೇಜಾರು ಮಾಡ್ಕೋಬೇಡ ಆಯಿತಾ, ಹೇಗೇನು ಡಬಲ್ ಗೇಮ್ ಮಾಡ್ತಾಳೆ ಅಂತಲ್ಲ ಅಶ್ವಿನಿ, ಅವಳು ನಂಬೇಡ, ಆದರೆ ನಿಮ್ಮಮ್ಮ ನನ್ನನ್ನು ನಂಬ್ತೀಯ ತಾನೆ ಅಂತ ಅಂದಾಗ ಅಂಜನ ಹ್ಞೂ ಅಮ್ಮ ಅಂತ ಇರ್ತಾಳೆ. ಅಷ್ಟೇ ಆ ಕಡೆಯಿಂದ ಅಜಿತ್ತು ಮಿಸ್ ಅಶ್ವಿನಿ ಅಂತ ಜೋರಾಗೆ ಕೂಗ್ತಾನೆ. ಅವಳು ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ದೇವಿಯನ್ಗೂ ಸಹ ಶಾಕ್ ಆಗಿಬಿಡುತ್ತೆ. ನೋಡಿ ಸ್ವಲ್ಪ ಮಾತಾಡಬೇಕು, ಫ್ರೀ ಮಾಡ್ಕೊಂಡು ಬರ್ತೀರಾ, ಅಲ್ಲ ನೀವು ಬರಲೇಬೇಕು, ಫ್ರೀ ಮಾಡಿಕೊಂಡು ಬರಬೇಕು ಅಂತ ಅಂದಾಗ ಬರಲಿಲ್ಲ ಅಂದರೆ ಗೊತ್ತಲ್ಲ ನಾನು ಪೊಲೀಸ್ ಭಾಷೆಯಲ್ಲಿ ಮಾತಾಡಬೇಕಾಗುತ್ತೆ ಅಂತ ಅಂದಾಗ ಗಾಬರಿ ಮಾಡಿಕೊಂಡು ಓಡೋಗ್ಬಿಡ್ತಾಳೆ ಅಶ್ವಿನಿ ಮಾತಾಡೋಕ್ಕೆ. ಅವಾಗ ದರ್ಸ್ಲಾಕೆ ಗುಡ್ ಗರ್ಲ್ ಇಷ್ಟು ಬೇಗ ಬಂದೆ ನೋಡು ಅಂತ ಹೇಳ್ತಾ ಇರ್ತಾನೆ. ಆದರೆ ಇನ್ನೊಂದು ಕಡೆ ದೇವಿಯಾನಿಗೆ ಫುಲ್ ಟೆನ್ಷನ್ ಆಗ್ತಾ ಇರುತ್ತೆ. ಏನಪ್ಪ ಮಾಡೋದು, ಅವಳು ಮನಸ್ವಿನಿ ಎಲ್ಲ ಅಶ್ವಿನಿ ಅಂತ ಅವನು ಎಲ್ಲರ ಮುಂದೆ ಬಾಯಿ ಬಿಡಿಸಿದ್ರೆ ಏನು ಮಾಡೋದು ಅಂತ ತುಂಬ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಅಂಜುಗೆ ಹೇಳ್ತಾಳೆ ಇದಕ್ಕೆಲ್ಲ ಪರಿಹಾರ ಅಂತ ಅಂದರೆ ಆ ಶ್ರವಣ್ ಅವನು ಎಲ್ಲೋದ, ಅವನೊಬ್ಬನೇ ಇದಕ್ಕೆ ಸರಿಯಾಗಿ ಪರಿಹಾರ ಕೊಡೋಕ್ಕಾಗೋದು, ಮೊದಲು ನಿಮ್ಮ ದೊಡ್ಡಪ್ಪನ ಹುಡುಕು, ನೀನು ಆ ಕಡೆ ಹುಡುಕು ನಾನು ಈ ಕಡೆ ಹುಡುಕ್ತೀನಿ, ಹೋಗು ಅಂತ ಕಳಿಸ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.